ಕಲಿಯುಗದ ವೈಕುಂಠವೆಂದೇ ಪ್ರಸಿದ್ಧಿಯಾಗಿರುವಂಥದ್ದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ. ಕಲಿಯುಗದ ಪ್ರತ್ಯಕ್ಷ ದೇವರು ತಿರುಪತಿ ತಿಮ್ಮಪ್ಪ. ಇಲ್ಲಿನ ಬಗ್ಗೆ ನೀವು ಸಾಕಷ್ಟು ಕೇಳಿರ್ತೀರ ಸ್ನೇಹಿತರೆ. ದೇಶದಲ್ಲಿ ಹೆಸರುವಾಸಿಯಾಗಿರುವಂತಹ ದೇವಸ್ಥಾನ ಅಂದರೆ ಅದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ. ಕಲಿಯುಗದ ಅಂತ್ಯದವರೆಗೂ ಇಲ್ಲಿ ನೆಲೆಸಿರುತ್ತಾರಂತೆ. ಕಲ್ಲಿನ ವಿಗ್ರಹದ ರೂಪದಲ್ಲಿ ಜೀವಂತವಾಗಿರುವಂತಹ ದೇವರು ಅಂದರೆ ಅದು ತಿರುಪತಿಯ ವೆಂಕಟೇಶ್ವರ ಸ್ವಾಮಿ. ಪ್ರಪಂಚದಲ್ಲಿಯೇ ಶ್ರೀಮಂತ ಹಾಗೂ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದಂತಹ ದೇವಸ್ಥಾನ ಅಂದರೆ ಅದು ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ. ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಕಲಿಯುಗದ ಕಷ್ಟಗಳಿಂದ ಮಾನವ ಕುಲವನ್ನು ರಕ್ಷಿಸಲು ಭೂಮಿಗೆ ಇಳಿದು ಬಂದಂತಹ ದೇವರು ಎಂದು ನಂಬಲಾಗುತ್ತೆ. ತಿರುಮಲದಲ್ಲಿ ನೆಲೆಸಿರುವಂತಹ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಇನ್ನೂ ಎಷ್ಟೋ ಅದ್ಭುತಗಳು ನಡೀತಾ ಇದ್ದಾವೆ ಸ್ನೇಹಿತರೆ. ಇದನ್ನು ಕಂಡಂತಹ ವಿಜ್ಞಾನಿಗಳೇ ಸ್ವತಃ ಅವರೇ ಆಶ್ಚರ್ಯಚಕಿತರಾಗಿದ್ದಾರೆ. ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಯಾವ ಮಾನವ ನಿರ್ಮಿತ ವಿಗ್ರಹವಲ್ಲ, ಸ್ವಯಂಭೂವಾಗಿ ವಿಷ್ಣು ಶ್ರೀನಿವಾಸನಾಗಿ ನೆಲೆ ನಿಂತಿರುವುದು. ರಾಮಾನುಜಾಚಾರ್ಯರು ತನ್ನ ಶಿಷ್ಯರೊಂದಿಗೆ ಈ ದೇವಸ್ಥಾನವನ್ನು ಕಟ್ಟೋದಕ್ಕೆ ಮುಂದಾಗ್ತಾರೆ. ಸ್ವಾಮಿ ಸ್ವಯಂಭೂವಾಗಿ ನೆಲೆ ನಿಂತಿರುವಂತಹ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯುವುದು ಅಷ್ಟು ಸುಲಭದ ಮಾತೇ ಅಲ್ಲ. ಹೆಚ್ಚು ಭಕ್ತಾದಿಗಳನ್ನು ಒಳಗೊಂಡಿರುವಂತಹ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಪ್ರತಿದಿನ ಲಕ್ಷಾಂತರ ಜನರು ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ. ಅಂದರೆ ತಿರುಪತಿಗೆ ಬಂದು ಸ್ವಾಮಿಯ ದರ್ಶನವನ್ನು ಪಡೆದು ನಾವು ಏನೇ ಕೇಳಿದರೂ ಅದು ನೆರವೇರುತ್ತೆ ಎಂಬುದು ಭಕ್ತರ ಅಪಾರವಾದ ನಂಬಿಕೆ. ಆದ್ದರಿಂದಲೇ ಇಲ್ಲಿ ಯಥೇಚ್ಛವಾಗಿ ಜನರು ಬಂದು ದೇವರ ದರ್ಶನವನ್ನು ಪಡೆಯುತ್ತಾರೆ. ಬಂದ ಭಕ್ತಾದಿಗಳು ಸ್ವಾಮಿಯ ದರ್ಶನವನ್ನು ಪಡೆದು ಉಂಡಿಯಲ್ಲಿ ಹೆಚ್ಚು ಹಣವನ್ನು ಕಾಣಿಕೆಯಾಗಿ ನೀಡುತ್ತಾರೆ. ಅಂದರೆ ಸ್ವಾಮಿ ತಾವು ಕೊಟ್ಟಿದ್ದನ್ನು 2ರಷ್ಟು ಹಿಂದಿರುಗಿಸುತ್ತಾರೆ ಎಂಬುವ ನಂಬಿಕೆಯಿಂದ ಭಕ್ತಾದಿಗಳು ಹೆಚ್ಚು ಹಣವನ್ನು ಕಾಣಿಕೆಯಾಗಿ ಉಂಡಿಯಲ್ಲಿ ಹಾಕುತ್ತಾರೆ. 7 ಬೆಟ್ಟಗಳ ಮೇಲೆ ನೆಲೆಸಿರುವಂತಹ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನವನ್ನು 7 ಬೆಟ್ಟಗಳ ದೇವಾಲಯ ಅಂತಲೂ ಕೂಡ ಕರೆಯಲಾಗುತ್ತೆ. ಕಲಿಯುಗದ ವೈಕುಂಠವಾಸಿ, ಕಲಿಯುಗದ ಪ್ರತ್ಯಕ್ಷ ದೇವರು ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಇವತ್ತಿಗೂ ಕೂಡ ಮನುಷ್ಯರಂತೆ ಬೆವರುತ್ತಾರಂತೆ. ಇಂತಹ ಅದ್ಭುತಗಳು, ರಹಸ್ಯಗಳು ತಿರುಪತಿಯಲ್ಲಿ ಇನ್ನೂ ಅಡಗಿದ್ದಾವೆ ಸ್ನೇಹಿತರೆ. ನಾವು ಕಳೆದ ವಿಡಿಯೋದಲ್ಲಿ ತಿರುಪತಿಗೆ ಹೇಗೆ ಬಂದು ನಾವು ದರ್ಶನವನ್ನು ಮಾಡಬಹುದು ಅಂತ ವಿಡಿಯೋ ಮಾಡಾಕಿದೆ. ನೀವು ಆ ವಿಡಿಯೋ ಕೂಡ ನೋಡಬಹುದು. ಹಾಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ತಿರುಮಲ ಬೆಟ್ಟದಲ್ಲಿ ನಾವು ನೋಡಬೇಕಾದಂತಹ ಸ್ಥಳಗಳ್ಯಾವು, ಆ ಸ್ಥಳದ ವಿಶೇಷತೆ ಏನು, ಎಷ್ಟೋ ಅದ್ಭುತಗಳು ಆ ಸ್ಥಳಗಳಲ್ಲಿ ಇದ್ದಾವೆ ಸ್ನೇಹಿತರೆ. ಒಂದೊಂದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ತಿರುಮಲ ಬೆಟ್ಟದಲ್ಲಿ ನಾವು ನೋಡಬೇಕಾದಂತಹ ಸ್ಥಳಗಳು ಸಾಕಷ್ಟಿದ್ದಾವೆ ಸ್ನೇಹಿತರೆ. ಮೊದಲ ಬಾರಿಗೆ ನಾವು ಶ್ರೀವಾರಿ ಪಾದವನ್ನು ನೋಡ್ಕೊಂಡು ಬರೋಣ ಬನ್ನಿ. ತಿರುಮಲದಲ್ಲಿ ಇರುವಂತಹ ಶ್ರೀವಾರಿ ಪಾದ ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ ಸ್ನೇಹಿತರೆ. ಮಹಾವಿಷ್ಣುವು ಶ್ರೀನಿವಾಸನಾಗಿ ಭೂಮಿಗೆ ಇಳಿದು ಬಂದು ಈ ಬೆಟ್ಟದಲ್ಲಿ ಇದೇ ಜಾಗದಲ್ಲಿ ನಿಂತು ತಾನು ಎಲ್ಲಿ ನೆಲೆ ನಿಲ್ಲಬೇಕು ಅಂತ ಇದೇ ಜಾಗದಿಂದ ನಿಂತು ನೋಡಿದ್ರಂತೆ ಸ್ನೇಹಿತರೆ. ಅದಕ್ಕೆ ಇದು ಪವಿತ್ರವಾದಂತಹ ಒಂದು ಸ್ಥಳವಾಗಿದೆ. ಹಾಗೆ ಇಲ್ಲಿ ಆ ಸ್ವಾಮಿಯ ಪಾದಗಳನ್ನು ನೀವು ನೋಡಬಹುದು. ನಾವು ಶ್ರೀವಾರಿ ಪಾದವನ್ನು ನೋಡೋದಕ್ಕೆ ಹೋದಾಗ ಇಲ್ಲಿ ಒಂದು ವಿಶಿಷ್ಟವಾದ ಅಳಿಲನ್ನು ನೀವು ನೋಡ್ಬೋದು ಸ್ನೇಹಿತರೆ. ಇದು ಒಂಥರ ನಾವು ನೋಡುವಂತಹ ಅಳಿಲಿಗಿಂತ ವಿಭಿನ್ನವಾಗಿದೆ. ನೀವು ನೋಡ್ತಾ ಇರ್ಬೋದು. ಅದ್ರ ಜೊತೆ ಅಂದರೆ ಬಂದ ಭಕ್ತಾದಿಗಳ ಜೊತೆ ಆ ಅಳಿಲು ಆಡೋದನ್ನು ಕೂಡ ನಾವು ನೋಡ್ಬೋದು. ಇದೇ ನೋಡಿ ಸ್ವಾಮಿಯ ಪಾದ ಇರುವಂಥದ್ದು. ಅದನ್ನು ಗಾಜಿನಿಂದ ಅದನ್ನು ಪ್ರೊಟೆಕ್ಷನ್ ಮಾಡಿದ್ದಾರೆ, ಅಂದರೆ ಯಾರು ಭಕ್ತಾದಿಗಳು ಮುಟ್ಬಾರ್ದು ಅಂತ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ನಿಂತು ನಾವು ಅಲ್ಲಿ ಏನು ತಿರುಪತಿಯ ಒಂದು ದೇವಸ್ಥಾನದ ಗೋಪುರವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಹಾಗೆ ಸ್ವಾಮಿ ಅಂದರೆ ಈ ಬೆಟ್ಟಕ್ಕೆ ಬಂದು ಭೂಮಿಗೆ ಬಂದು ಇಳಿದಾಗ ಇಲ್ಲಿಂದ ತಾನು ಹೋಗಿ ಎಲ್ಲಿ ನೆಲೆ ನಿಂತಬೇಕು ಅಂತ ನಿಂತ್ಕೊಂಡು ನೋಡಿದ್ರಂತೆ. ಹಾಗಾಗಿ ಈ ಶ್ರೀವಾರಿ ಪಾದ ತುಂಬ ಒಂದು ಪವಿತ್ರವಾದ ಸ್ಥಳ ಅಂತಲೇ ಹೇಳ್ಬಹುದು. ಪುರಾಣಗಳ ಪ್ರಕಾರ ಶ್ರೀಮನ್ನಾರಾಯಣ ವೈಕುಂಠವನ್ನು ತೊರೆದು ಭೂಮಿಗೆ ಇಳಿದಾಗ ಮೊದಲು ತನ್ನ ಪಾದಗಳನ್ನು ಇರಿಸಿದಂತಹ ಜಾಗ ಇದಾಗಿದೆ ಸ್ನೇಹಿತರೆ. 7 ಬೆಟ್ಟಗಳಲ್ಲಿ ಒಂದಾದಂತಹ ನಾರಾಯಣಗಿರಿ ಎಂಬ ಬೆಟ್ಟದ ಮೇಲೆ ಈ ಪಾದವನ್ನು ನೀವು ನೋಡಬಹುದು. 7 ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಬೆಟ್ಟ ಅಂದರೆ ಇದೇ ಜಾಗ, ಅಂದರೆ ನಾರಾಯಣಗಿರಿ ಬೆಟ್ಟ. ಇದು ತಿರುಪತಿಯಿಂದ ಅಂದರೆ ತಿರುಮಲ ಬೆಟ್ಟದಿಂದ ಅಂದರೆ ಸ್ವಾಮಿಯ ದೇವಸ್ಥಾನದಿಂದ 5 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ.
ಭೂಲೋಕದಲ್ಲಿ ಮಾನವರ ಕಷ್ಟಗಳನ್ನು ನಿವಾರಿಸಲು ಭಗವಾನ್ ವಿಷ್ಣು ಶ್ರೀನಿವಾಸನಾಗಿ ನಾರಾಯಣಗಿರಿ ಶಿಖರದ ಮೇಲೆ ತನ್ನ ಪಾದಗಳನ್ನು ಊರಿ ನಿಂತ ಜಾಗ ಇದು. ಈಗಲೂ ಕೂಡ ನಾವು ನೋಡಬಹುದು, ಬಂಡೆಯ ಮೇಲೆ ಭಗವಂತನ ಪಾದದ ಗುರುತುಗಳನ್ನು ನಾವು ನೋಡಿ ಕಣ್ತುಂಬಬಹುದು. ಈ ಪಾದಗಳನ್ನು ನಾವು ನೋಡೋದಕ್ಕೆ ಒಂದು 200-300 ಮೆಟ್ಲುಗಳಿದ್ದಾವೆ. ಮೆಟ್ಲುಗಳನ್ನು ಹತ್ತಿ ನಾವು ಮೇಲೆ ಬಂದರೆ ಇಲ್ಲಿಂದ ನಿಂತು ನೋಡಿದರೆ ನಾವು ದೇವಸ್ಥಾನದ ಅಂದರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಗೋಪುರಗಳನ್ನು ಕೂಡ ನಾವು ವೀಕ್ಷಣೆ ಮಾಡ್ಬೋದು. ಹಾಗೆ ಇಲ್ಲಿನ ಪ್ರಕೃತಿ ಸೌಂದರ್ಯ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ. ತಿರುಮಲ ಬೆಟ್ಟ ದಟ್ಟ ಕಾಡುಗಳಿಂದ ಕೂಡಿರೋದ್ರಿಂದ ಸಂಜೆ 6 ಗಂಟೆ ಒಳಗಡೆ ಎಲ್ಲ ದೇವಸ್ಥಾನಗಳಂದರೆ ಅಕ್ಕಪಕ್ಕದಲ್ಲಿ ನೋಡುವಂತಹ ಸ್ಥಳಗಳನ್ನು ನಾವು ನೋಡಬಹುದು. ಇನ್ನು ಎರಡನೆಯದಾಗಿ ಶಿಲಾತೋರಣ ಸ್ನೇಹಿತರೆ, ಇದಂತೂ ನೋಡೋದಕ್ಕೆ ಅದ್ಭುತವಾಗಿದೆ. ಅಂದರೆ ಕಲ್ಲುಗಳು ತೋರಣದ ರೀತಿಯಲ್ಲಿ ಜೋಡಣೆಯಾಗಿರೋದು ಒಂದು ಅದ್ಭುತವಾಗಿದೆ ಇದು. ಈ ಶಿಲಾತೋರಣ ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ನಾವು ಅನ್ಕೊಂತೀವಿ ಇದೊಂದು ಶಿಲೆಗಳ ತೋರಣ, ನೈಸರ್ಗಿಕವಾಗಿ ರೂಪುಗೊಂಡಿರುವಂತಹ ಶಿಲೆಗಳ ತೋರಣ ಅನ್ಕೋತೀವಿ. ಆದರೆ ಇದು 1.5 ಶತಕೋಟಿ ವರ್ಷಗಳಾಗಿವೆ ಅಂತ ವಿಜ್ಞಾನಿಗಳು ಇದನ್ನು ಉಲ್ಲೇಖಿಸಿದ್ದಾರೆ. ಭೂವಿಜ್ಞಾನಿಗಳ ಪ್ರಕಾರ ಪ್ರಾಕೃತಿಕ ಸವಕಳಿ ಉಂಟಾಗಿರೋದ್ರಿಂದ ಈ ರೀತಿಯಾಗಿ ಇದು ರೂಪುಗೊಂಡಿದೆ ಅಂತ ಅದನ್ನು ಹೇಳಲಾಗಿದೆ. ಆದರೆ ಇಲ್ಲಿ ಇತಿಹಾಸವನ್ನು ನೋಡ್ತಾ ಹೋದಾಗ ವೈಕುಂಠದಿಂದ ವಿಷ್ಣುವು ಈ ಶಿಲಾತೋರಣಗಳ ಮೂಲಕವೇ ಭೂಮಿಗೆ ಬಂದು ಇಳಿದಿದ್ದರು ಎಂದು ಹೇಳಲಾಗುತ್ತೆ. ಈ ಶಿಲೆಗಳ ತೋರಣ ನೈಸರ್ಗಿಕವಾಗಿ ತೋರಣಗಳ ರೀತಿಯಲ್ಲಿ ಕಲ್ಲು ಜೋಡಣೆಯಾಗಿರುವುದು ಪ್ರಪಂಚದಲ್ಲಿಯೇ, ಅದು ನಮ್ಮ ಭಾರತದಲ್ಲಿ ಇರುವಂಥದ್ದು ಇದೊಂದೇ ಜಾಗ ಸ್ನೇಹಿತರೆ. ಅದು ನಮ್ಮ ತಿರುಪತಿ ತಿರುಮಲ ಬೆಟ್ಟದಲ್ಲಿ ಇರುವಂತಹ ಈ ಶಿಲಾತೋರಣ. ಇನ್ನೊಂದು ವಿಶೇಷತೆ ಏನಂದರೆ ಈ ಶಿಲಾತೋರಣಗಳು ಕೆಲವು ಬಾರಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನು ಹೊರಸೂಸುತ್ತಂತೆ ಸ್ನೇಹಿತರೆ. ಹಾಗಾಗಿ ಕೆಲವೊಂದು ಅಂದರೆ ಈ ಮೊಬೈಲ್ ಬ್ಯಾಟ್ರಿಗಳಂತಹ ವಸ್ತುಗಳನ್ನು ನಾವು ಹತ್ರ ತಗೊಂಡೋದಾಗ ಅದು ಅಪಾಯವಾಗುವ ಸೂಚನೆಯಿಂದ ನಾವು ಆ ಶಿಲಾತೋರಣದ ಪಕ್ಕದಲ್ಲಿ ಹೋಗದಂತೆ ಅದನ್ನು ಪ್ರೊಟೆಕ್ಷನ್ ಮಾಡಿ ಅದನ್ನು ನಾವು ದೂರದಿಂದ ನೋಡುವಂತೆ ಮಾಡಿದ್ದಾರೆ ಸ್ನೇಹಿತರೆ. ಶಿಲಾತೋರಣದ ನಂತರ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಚಕ್ರತೀರ್ಥವನ್ನು ಕೂಡ ನಾವು ನೋಡ್ಬೋದು ಸ್ನೇಹಿತರೆ. ಇದು ಕೂಡ ಒಂದು ಪವಿತ್ರವಾದ ಸ್ಥಳ ಅಂತಲೇ ಕೂಡ ನಾವು ಹೇಳ್ಬೋದು. ತಿರುಮಲದ ಪವಿತ್ರ ಬೆಟ್ಟಗಳಲ್ಲಿ ಒಂದಾದಂತಹ ಶೇಷಗಿರಿಯಲ್ಲಿ ಇರುವಂತಹ ಚಕ್ರತೀರ್ಥವು ಅತ್ಯಂತ ಪ್ರಮುಖ ಹಾಗೆ ಪವಿತ್ರವಾದ ಧಾರ್ಮಿಕ ಸ್ಥಳವಾಗಿದೆ ಸ್ನೇಹಿತರೆ ಈ ಚಕ್ರತೀರ್ಥ. ಪುರಾಣಗಳ ಪ್ರಕಾರ ತಿರುಮಲದಲ್ಲಿ ಉದ್ಭವಿಸುವಂತಹ 66 ಕೋಟಿ ಪವಿತ್ರ ತೀರ್ಥಗಳಲ್ಲಿ ಚಕ್ರತೀರ್ಥಕ್ಕೆ ವಿಶೇಷವಾದ ಸ್ಥಾನವಿದೆ ಸ್ನೇಹಿತರೆ. ಚಕ್ರತೀರ್ಥದ ವಿಶೇಷತೆ ಹಾಗೆ ನಾವು ಇತಿಹಾಸವನ್ನ ನೋಡ್ತಾ ಹೋದಂತೆ ಸ್ನೇಹಿತರೆ, ಪದ್ಮನಾಭ ಎಂಬ ಮಹರ್ಷಿಗಳು ಈ ಜಾಗದಲ್ಲಿ ಕುಳಿತು ಮಹಾವಿಷ್ಣುವನ್ನ ಒಲಿಸಿಕೊಳ್ಳಲು ಘೋರ ತಪಸ್ಸನ್ನ ಮಾಡ್ತಾ ಇದ್ರಂತೆ. ಮಹರ್ಷಿಗಳ ತಪಸ್ಸಿಗೆ ಭಂಗ ತರಲು ಒಬ್ಬ ರಾಕ್ಷಸ ಬರ್ತಾನೆ. ಆ ರಾಕ್ಷಸನನ್ನ ಸಂಹಾರ ಮಾಡಲು ಭಗವಾನ್ ಮಹಾವಿಷ್ಣುವು ತನ್ನ ಶಕ್ತಿಶಾಲಿ ಸುದರ್ಶನ ಚಕ್ರವನ್ನ ಈ ಧರೆಗೆ ಕಳಿಸಿಕೊಡ್ತಾರಂತೆ. ರಾಕ್ಷಸರನ್ನ ನಾಶ ಮಾಡಿದ ನಂತರ ಸುದರ್ಶನ ಚಕ್ರವು ಈ ನಿರ್ದಿಷ್ಟ ಸ್ಥಳದಲ್ಲಿ ಬಂದು ನೆಲೆಸಿತಂತೆ. ಚಕ್ರವು ಸ್ಪರ್ಶಿಸಿದ ಈ ಜಾಗದಿಂದಲೇ ಪವಿತ್ರವಾದ ನೀರಿನ ಧಾರೆ ಅಂದರೆ ಜಲಪಾತ ಹರಿಯಲು ಪ್ರಾರಂಭಿಸಿತಂತೆ. ಮಹಾವಿಷ್ಣುವಿನ ಸುದರ್ಶನ ಚಕ್ರ ನೆಲೆ ನಿಂತ ಈ ಜಾಗವನ್ನ ಚಕ್ರತೀರ್ಥ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ. ಮಹಾವಿಷ್ಣುವಿನ ಸುದರ್ಶನ ಚಕ್ರವು ರಾಕ್ಷಸರನ್ನ ಕೊಂದಂತಹ ಜಾಗ ಇದೇ ಜಾಗ ಅಂತ ಹೇಳಲಾಗುತ್ತೆ. ಇಲ್ಲಿ ನೀವು ತ್ರಿಮೂರ್ತಿಗಳನ್ನ ನಾವು ನೋಡಬಹುದು. ಒಂದು ಆಂಜನೇಯ, ಹಾಗೆ ಈಶ್ವರ, ಹಾಗೆ ನರಸಿಂಹಸ್ವಾಮಿಯನ್ನ ನಾವು ಇಲ್ಲಿ ನೋಡಬಹುದು. ಬೇಸಿಗೆ ಕಾಲ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ನೀರು ಹರಿಯೋದನ್ನ ನಾವು ನೋಡಲಿಲ್ಲ. ಆದರೆ ಚಕ್ರತೀರ್ಥದಲ್ಲಿ ಪವಿತ್ರ ನೀರಿನಲ್ಲಿ ನಾವು ಸ್ನಾನ ಮಾಡೋದ್ರಿಂದ ಭಕ್ತರ ಎಲ್ಲ ಪಾಪಗಳು ತೊಳೆದು ಹೋಗುತ್ತೆ. ಹಾಗೆ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸಮೃದ್ಧಿ ದೊರೆಯುತ್ತದೆ ಎಂಬುವ ಅಪಾರವಾದ ಒಂದು ನಂಬಿಕೆ ಇದೆ ಸ್ನೇಹಿತರೆ. ಈ ಚಕ್ರತೀರ್ಥದ ಈ ಜಾಗವನ್ನ ತ್ರಿಮೂರ್ತಿ ದೇವತೆಗಳ ಸನ್ನಿಧಿ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ. ಇಲ್ಲಿ ಸುದರ್ಶನ ಚಕ್ರ ತಳವಾರು, ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ, ಹಾಗೆ ಆಂಜನೇಯ ಸ್ವಾಮಿ ಭೂಸ್ವಯಂವಾಗಿ ಈ ಜಾಗದಲ್ಲಿ ನೆಲೆ ನಿಂತಿರುವುದರಿಂದ ಈ ಜಾಗ ಪವಿತ್ರವಾದ ಜಾಗ ಅಂತ ತಿಳಿದು ಹೆಚ್ಚು ಭಕ್ತರು ಈ ಜಾಗಕ್ಕೆ ಬಂದು ಪೂಜೆಯನ್ನು ಸಲ್ಲಿಸುತ್ತಾರೆ.
ಕಾರ್ತಿಕ ಮಾಸದಲ್ಲಿ ಇಲ್ಲಿ ಬೃಹತ್ ಉತ್ಸವ ನಡೆಯುತ್ತಂತೆ ಸ್ನೇಹಿತರೆ. ಅಂದರೆ ತ್ರಿಮೂರ್ತಿ ದೇವತೆಗಳಿಗೆ ವಿಶೇಷವಾದ ಅಭಿಷೇಕ ಹಾಗೆ ಪೂಜೆಗಳನ್ನು ನೆರವೇರಿಸ್ತಾರೆ. ಹಾಗಾಗಿ ಇದನ್ನ ಚಕ್ರತೀರ್ಥ ಮುಕ್ಕೋಟಿ ಅಂತ ಕರೀತಾರೆ. ನಂತರ ನಾವು ನೋಡಬೇಕಾದಂತಹ ಸ್ಥಳ ಇಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಮೊದಲಿಗೆ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಯಾವುದೇ ಥರದ್ದು ಟೋಕನ್ ಇರಲಿಲ್ಲ. ಆದರೆ ಈಗ ದೇವರ ದರ್ಶನ ಮಾಡಬೇಕು ಅಂದರೆ 5 ರೂಪಾಯಿ ಟಿಕೆಟನ್ನು ನಾವು ತಗೋಬೇಕಾಗುತ್ತೆ. ಇನ್ನು ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಭಗವಾನ್ ಶ್ರೀಕೃಷ್ಣ ವೇಣುಗೋಪಾಲ ಸ್ವಾಮಿಯಾಗಿ ಕೈಯಲ್ಲಿ ಕೊಳಲನ್ನು ಹಿಡಿದು ಪಾದದ ಬಳಿ ಬೆಣ್ಣೆಯ ಮಡಿಕೆಯನ್ನು ಹೊಂದಿರುವಂತಹ ಬಾಲಕೃಷ್ಣನ ರೂಪವಾಗಿ ಇಲ್ಲಿ ಪೂಜಿಸಲಾಗುತ್ತೆ. ವೇಣುಗೋಪಾಲ ಸ್ವಾಮಿಯ ಗರ್ಭಗುಡಿಯಲ್ಲಿ ವೇಣುಗೋಪಾಲ ಸ್ವಾಮಿ ಪತ್ನಿಯರಾದಂತಹ ರುಕ್ಮಿಣಿ ದೇವಿ ಹಾಗೆ ಸತ್ಯಭಾಮ ಅಮ್ಮನವರನ್ನು ಕೂಡ ನಾವು ನೋಡಬಹುದು. ಅಂದರೆ ತಿರುಪತಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನೋಡಬಹುದಾದಂತಹ ಅಂದರೆ ಕೃಷ್ಣನ ಬಾಲ್ಯದ ರೂಪದಲ್ಲಿ ಬಿಂಬಿಸುವಂತಹ ಏಕೈಕ ಪ್ರಮುಖ ಕೃಷ್ಣನ ದೇವಾಲಯ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ತಿರುಮಲ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಿಂದ ನೀವು ಈ ಸುತ್ತಮುತ್ತ ಜಾಗವನ್ನು ನಾವು ನೋಡಬಹುದು ಅಂತಂದರೆ ಬಸ್ಸಲ್ಲಾದರೂ ಬರ್ಬೋದು. ಈಗ ಬಸ್ಸಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಒಬ್ಬರಿಗೆ 120 ರೂಪಾಯಿ ತಗೋತಾರೆ. ಇಲ್ಲಿರುವಂತಹ 6 ಜಾಗಗಳನ್ನು ಪ್ರಮುಖವಾದಂತಹ ಹಾಗೆ ಪವಿತ್ರವಾದ ಸ್ಥಳಗಳನ್ನು ತೋರಿಸ್ತಾರೆ. ಅಥವಾ ನೀವು ಜೀಪಲ್ಲಾದರೂ ಬರ್ಬೋದು. ಹೆಚ್ಚು ಇಲ್ಲಿ ಜೀಪ್ಗಳ ಮೂಲಕವೇ ಬರುವಂಥದ್ದು. ಒಬ್ಬರಿಗೆ 200 ರೂಪಾಯಿನಂತೆ ತಗೋತಾರೆ. ಆದರೆ ನಮ್ಮ ಫ್ಯಾಮಿಲಿನೇ ಬೇಕು, ಬೇರೆಯವರು ಶೇರ್ ಮಾಡೋದಿಲ್ಲ ಅನ್ನೋದಾದರೆ ಜಾಸ್ತಿ ದುಡ್ಡನ್ನು ಕೇಳ್ತಾರೆ. ಇಲ್ಲಿ ಶೇರ್ ಮಾಡ್ಕೊಂಡು ಹೋಗೋದಾದರೆ ಒಬ್ಬರಿಗೆ 200 ರೂಪಾಯಿ ತಗೋತಾರೆ. ಹಾಗೆ 5 ವರ್ಷದ ಮೇಲ್ಪಟ್ಟು 10 ವರ್ಷದ ಒಳಗಡೆ ಇರೋರಿಗೆ ಅರ್ಧ ಚಾರ್ಜನ್ನು ತಗೋತಾರೆ. ಇವಾಗ ನಾವು ಆಕಾಶಗಂಗಾ ಅನ್ನೋ ಒಂದು ಪವಿತ್ರವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಈ ಜಾಗದ ವಿಶೇಷತೆ ಏನಂದರೆ, ನೀರು ಕಲ್ಲು ಬಂಡೆಗಳ ತಳಭಾಗದಿಂದ ಹರಿದು ಬರ್ತದೆ ಸ್ನೇಹಿತರೆ. ಇಲ್ಲಿವರೆಗೂ ಎಲ್ಲಿಂದ ಅದು ನೀರು ಹರಿದು ಬರ್ತದೆ ಅಂತ ಯಾರೂ ಅದನ್ನು ಕಂಡುಹಿಡಿಯೋಕ್ಕಾಗಿಲ್ವಂತೆ. ಹಾಗಾಗಿ ಇದನ್ನು ಆಕಾಶಗಂಗಾ ಅಂತ ಕರೀತಾರೆ ಅಂತ ಹೇಳ್ತಾರೆ. ಆದರೆ ಇದಕ್ಕೂ ಮೀರಿ ಒಂದು ವಿಶೇಷತೆ ಈ ಜಾಗದಲ್ಲಿದೆ. ಇಂದಿಗೂ ಕೂಡ ಪ್ರತಿದಿನ ಬೆಳಿಗ್ಗೆ ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹಕ್ಕೆ ಅಭಿಷೇಕ ಹಾಗೆ ಅರ್ಚನೆಗಾಗಿ ಈ ಆಕಾಶಗಂಗಾ ಜಲಪಾತದ ನೀರನ್ನೇ ತರಲಾಗುತ್ತದಂತೆ. ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದ ಮೂಲ ಅರ್ಚಕರು ಸಾಂಪ್ರದಾಯಿಕವಾಗಿ ಈ ನೀರನ್ನು ಒತ್ತು ತಂದು ಸ್ವಾಮಿಯ ಅಭಿಷೇಕವನ್ನು ಮಾಡಲಾಗುತ್ತದಂತೆ. ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ, ಇಲ್ಲಿ ಅಂಜನಾದೇವಿ ಅಂದರೆ ಹನುಮಂತನ ತಾಯಿಯಾದಂತಹ ಅಂಜನಾದೇವಿ ತನಗೆ ಸಂತಾನ ಪ್ರಾಪ್ತಿಯಾಗಬೇಕು ಅಂತ ಈ ಜಲಪಾತದ ಬಳಿ ಘೋರ ತಪಸ್ಸನ್ನು ಆಚರಿಸಿದರಂತೆ. ಅಂಜನಾದೇವಿಯ ಭಕ್ತಿಗೆ ಮೆಚ್ಚಿ ವಾಯುದೇವನು ನೀಡಿದಂತಹ ಒಂದು ಪವಿತ್ರ ಫಲವನ್ನು ಸ್ವೀಕರಿಸಿದ ನಂತರವೇ ಆಕೆಗೆ ಆಂಜನೇಯ ಸ್ವಾಮಿ ಅಂದರೆ ಹನುಮಂತ ಮಗನಾಗಿ ಜನಿಸಿದರಂತೆ. ಕಾರ್ತಿಕ ಮಾಸದಲ್ಲಿ ಇಲ್ಲಿ ವಿಶೇಷವಾದ ಪೂಜೆಯನ್ನು ನಡೆಸಲಾಗುತ್ತಂತೆ ಸ್ನೇಹಿತರೆ. ಆ ಕಾರ್ತಿಕ ಮಾಸದ ದಿನದಂದು ನಾವು ಆಕಾಶಗಂಗಾ ನೀರಿನಲ್ಲಿ ಏನಾದರೂ ಸ್ನಾನವನ್ನು ಮಾಡಿದರೆ ನಮಗೆ ಕೋಟಿ ಪುಣ್ಯಕ್ಕೆ ಸಮಾನ ಎಂದು ನಂಬಲಾಗುತ್ತದೆ. ಇಲ್ಲಿ ನೀವು ಬಾಲ ಆಂಜನೇಯನ ದೇವಸ್ಥಾನವನ್ನು ಕೂಡ ನೀವು ನೋಡ್ಬೋದು. ಹಾಗೆ ಈ ಜಾಗದಲ್ಲಿಯೂ ಕೂಡ ನೀವು ಸ್ನಾನವನ್ನು ಕೂಡ ಮಾಡಬಹುದು. ಅಟ್ಲೀಸ್ಟ್ ಸ್ನಾನ ಮಾಡಲಿಲ್ಲ ಅಂತಂದ್ರೂ ಆ ನೀರಿನಿಂದ ಕಾಲನ್ನು ತೊಳೆದು ನಮ್ಮ ತಲೆಯ ಮೇಲೆ ಪ್ರೋಕ್ಷಣೆ ಮಾಡುವುದರಿಂದ ನಮ್ಮ ಎಲ್ಲ ಪಾಪಗಳು ನಾಶವಾಗುತ್ತೆ ಎನ್ನುವ ನಂಬಿಕೆ ಇದೆ. ಇನ್ನು ನಾವು ಪಾಪ ವಿನಾಶನಂಗೆ ಹೋಗ್ತಾ ಇದ್ದೀವಿ. ಇದು ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಿಂದ 5 ಕಿಲೋಮೀಟರ್ ದೂರದಲ್ಲಿ ಇದೆ ಸ್ನೇಹಿತರೆ. ಇದು ಹೆಸರೇ ಸೂಚಿಸುವಂತೆ ಇಲ್ಲಿನ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಮಾನವನ ಎಲ್ಲ ಪಾಪಗಳು ನಾಶವಾಗುತ್ತದಂತೆ. ಪಾಪ ವಿನಾಶಂ, ನಾಶ ಮಾಡುವುದು ಎಂಬ ಅರ್ಥ ಬರುತ್ತದೆ ಸ್ನೇಹಿತರೆ. ಅಂದರೆ ಈ ಪವಿತ್ರ ಜಲದಲ್ಲಿ ನಾವು ಸ್ನಾನ ಮಾಡುವುದರಿಂದ ಮಾನವನ ತನ್ನ ಜೀವಿತಾವಧಿಯಲ್ಲಿ ಅಥವಾ ಇಂದಿನ ಜನ್ಮಗಳು ಮಾಡಿದಂತಹ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ ಎಂಬುವ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಈ ಜಲಪಾತದ ನೀರು ನೇರವಾಗಿ ಭಗವಾನ್ ವೆಂಕಟೇಶ್ವರ ಸ್ವಾಮಿಯ ಪಾದಗಳಿಂದ ಹರಿದು ಬರುತ್ತದೆ ಎಂಬುವ ನಂಬಿಕೆ ಇದೆ. ಹಾಗೆ ಗಂಗಾ ನದಿಯಷ್ಟೇ ಪವಿತ್ರವಾದ ಸ್ನಾನ ಎಂದು ನಂಬಲಾಗುತ್ತದೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ಒಬ್ಬ ಸದ್ಗುಣಶೀಲ ಬ್ರಾಹ್ಮಣನಿದ್ದಂತೆ. ಬ್ರಾಹ್ಮಣ ತುಂಬ ಬಡತನದಲ್ಲಿದ್ದಂತೆ. ಅವನಿಗೆ ಅವನ ಹೆಂಡತಿ ಹೇಳಿದ್ರಂತೆ, ತಿರುಮಲದಲ್ಲಿರುವಂತಹ ಪಾಪ ವಿನಾಶಂ ತೀರ್ಥದಲ್ಲಿ ನಾವು ಸ್ನಾನ ಮಾಡೋದ್ರಿಂದ ಎಲ್ಲ ಕಷ್ಟಗಳು ಬಡತನ ದೂರವಾಗ್ತವೆ ಅಂತ ಹೇಳಿದ್ರಂತೆ. ಹಾಗೆಯೇ ಆ ಬ್ರಾಹ್ಮಣ ಈ ಜಾಗದಲ್ಲಿ ಬಂದು ಸ್ನಾನ ಮಾಡಿರೋದ್ರಿಂದ ಅವರ ಬಡತನವೆಲ್ಲ ದೂರವಾಯ್ತಂತೆ, ಅವರ ಕಷ್ಟಗಳೆಲ್ಲ ದೂರವಾಯ್ತಂತೆ. ಹಾಗಾಗಿ ಈ ಜಾಗದಲ್ಲಿ ಬಂದು ನಾವು ಸ್ನಾನವನ್ನು ಮಾಡುವುದರಿಂದ ನಮ್ಮ ಪಾಪಗಳೆಲ್ಲ ತೊಡೆದು ಹೋಗಿ ನಮ್ಮ ಕಷ್ಟಗಳೆಲ್ಲ ತೊಡೆದು ಹೋಗುತ್ತವೆ ಅನ್ನೋ ನಂಬಿಕೆ ಇದೆ.
ಮೂಲತಃ ಇದು ಸ್ವರ್ಣಮುಖಿ ನದಿಯ ಉಪನದಿಯಿಂದ ಹರಿಯುವಂತಹ ನೈಸರ್ಗಿಕ ಜಲಪಾತವಾಗಿದೆ ಸ್ನೇಹಿತರೆ. 7 ಸಿಂಹದ ತಲೆಯಾಕಾರದ ನಾಲೆಗಳ ಮೂಲಕ ಇದು ನೀರು ಎತ್ತರದಿಂದ ಹರಿಯುವಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಗಂಗಾದೇವಿಯ ಒಂದು ದೇವಸ್ಥಾನ ಕೂಡ ಇದೆ. ಇಲ್ಲಿ ಸ್ನಾನವನ್ನ ಮಾಡಿ ಬಟ್ಟೆ ಬದಲಾಯಿಸೋದಕ್ಕೆ ರೂಮ್ಗಳ ವ್ಯವಸ್ಥೆ ಕೂಡ ಇದೆ. ಇನ್ನು ತಿರುಮಲದಲ್ಲಿ ನೋಡಬೇಕಾದಂತಹ ಪ್ರಮುಖವಾದ ಹಾಗೆ ಕೊನೆಯದಾದಂತಹ ಒಂದು ಜಾಗ ಅಂತ ಅಂದರೆ ಅದು ಜಾಪಾಲಿ ಹನುಮಂತನ ದೇವಸ್ಥಾನ. ರಾಮಾಯಣ ಕಾಲಕ್ಕೆ ಸೇರಿದಂತಹ ಪವಿತ್ರವಾದ ಹಾಗೆ ದಟ್ಟವಾದ ಅರಣ್ಯಗಳ ನಡುವೆ ನೆಲೆಸಿರುವಂತಹ ಹನುಮಂತನ ದೇವಸ್ಥಾನ ಸ್ನೇಹಿತರೆ. ಇದು 8ನೇ ಶತಮಾನದಲ್ಲಿ ನಿರ್ಮಿಸಿರುವಂತಹ ಒಂದು ದೇವಸ್ಥಾನ. ಈ ಜಾಗದ ವಿಶೇಷತೆ ಏನಂದರೆ ಜಾಬಾಲಿ ಎಂಬ ಮಹರ್ಷಿಗಳು ತಪಸ್ಸನ್ನ ಮಾಡಿದ್ರಂತೆ. ಹಾಗಾಗಿ ಈ ಜಾಗಕ್ಕೆ ಜಾಪಾಲಿ ಎಂಬ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಇನ್ನೊಂದು ವಿಶೇಷತೆ ಏನಂದರೆ ಶ್ರೀರಾಮಚಂದ್ರ, ಲಕ್ಷ್ಮಣ ಹಾಗೆ ಸೀತಾದೇವಿ ವನವಾಸದ ಸಮಯದಲ್ಲಿ ಈ ಸ್ಥಳಕ್ಕೆ ಬಂದು ಆಶ್ರಯವನ್ನು ಪಡೆದಿರಂತೆ. ಹಾಗೆಯೇ ಶ್ರೀರಾಮನು ಅಯೋಧ್ಯೆಗೆ ಮರಳಿದ ನಂತರವೂ ಕೂಡ ಹನುಮಂತನು ತನ್ನ ಮಾನಸಿಕ ನೆಮ್ಮದಿಗಾಗಿ ಹಾಗೆ ಶಾಂತಿಗಾಗಿ ಈ ಕಾಡಿಗೆ ಬಂದು ಭೇಟಿಯನ್ನು ನೀಡ್ತಾ ಇದ್ರಂತೆ. ಹಾಗಾಗಿ ಈ ಜಾಗ ತುಂಬ ಪವಿತ್ರವಾದ ಸ್ಥಳವಾಗಿದೆ. ಹನುಮಂತನ ದೇವಸ್ಥಾನದಲ್ಲಿ ಇಲ್ಲಿ ಪವಿತ್ರವಾದ ಒಂದು ಜಾಪಾಲಿ ತೀರ್ಥ ಇದೆ ಸ್ನೇಹಿತರೆ. ಈ ತೀರ್ಥದಲ್ಲಿಯೂ ಕೂಡ ನಾವೇನಾದರೂ ಸ್ನಾನವನ್ನು ಮಾಡಿದ್ರೆ ನಮ್ಮ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ ಅನ್ನೋ ನಂಬಿಕೆ ಇದೆ ಸ್ನೇಹಿತರೆ. ಇನ್ನು ಈ ದೇವಸ್ಥಾನಕ್ಕೆ ನಾವು ಪಾಪ ವಿನಾಶಂ ಆಕಾಶಗಂಗೆಗೆ ಹೋಗುವಂತಹ ದಾರಿಯಲ್ಲಿ ಇದು ಹನುಮಂತನ ದೇವಸ್ಥಾನ ಇದೆ. ಅದನ್ನು ಕೂಡ ನಾವು ನೋಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಎಲ್ಲ ದೇವಸ್ಥಾನಗಳನ್ನು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ಅಷ್ಟೇ ನಾವು ನೋಡ್ಬೋದು. ಇದು ದಟ್ಟ ಅರಣ್ಯ ಕಾಡುಗಳಿರೋದ್ರಿಂದ 6 ಗಂಟೆ ಮೇಲೆ ನಾವು ಹೋಗೋ ಹಾಗಿಲ್ಲ. ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಹಾಕುವ ವಿಡಿಯೋದ ಮೊದಲ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಆ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಪ್ರತಿಯೊಬ್ಬರಿಗೂ ಆರೋಗ್ಯ ಆಯುಷನ್ನು ಕೊಟ್ಟು ಒಳ್ಳೆಯದನ್ನು ಮಾಡಲಿ ಅಂತ ಬೇಡ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಂಥದೇ ಒಂದು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.